ನಾನು ಮಾಡೋ ಸಾಫ್ಟ್ ಚಪಾತಿ ಅಂದ್ರೆ ನಮ್ಮ ಮನೆಯವ್ರಿಗೆ ಅದು ಎಷ್ಟಿಷ್ಟನೋ. ಬೊಟ್ಟಮ್ಮ ಹಿಟ್ಟಲ್ಲಿದ್ದಾಳೆ, ಆ ಹಿಟ್ಟಿಂದ ಚಪಾತಿ ಮಾಡಿದ್ರೆ ಇವಾಗ ಏನ್ ಮಾಡೋದು? ಅದನ್ನೆಲ್ಲ ನಾನು ಹೇಳಕ್ಕಾಗತ್ತಾ ಅಕ್ಕ? ಸುಮ್ಮನೆ ಗಲಾಟೆ ಮಾಡ್ತಾಳೆ ಅಂತ ಸುಮ್ಮನೆ. ಇವಾಗ ನಾವ್ ಏನ್ ಮಾಡೋದು ನೈನಿ? ನಯನಿ ಆತಂಕ ನೋಡ್ತಿದ್ರೆ ಯಾವುದೋ ವಿಷಯನ ಮುಚ್ಚಿಟ್ಟಿದ್ದಾಳೆ ಅಂತ ಅನ್ನಿಸ್ತಿದೆ ಕಣೋ. ಮಾಮ್, ಅಲ್ಲ ಹಿಟ್ಟೆ ಯಾಕೆ ತಗೊಂಡ್ ಬಂದ್ಲು? ಉಲುಚಿ ಪಾಪುಗೆ ಕಾಡ್ಗೆ ಯಾಕೆ ಇಟ್ಲು ಅಂತ ಅರ್ಥನೇ ಆಗ್ತಿಲ್ಲ. ಈಗಲೂ ಕೂಡ ಕಿಚನ್ ಕಡೆಗೆ ಹಾಸಿನಿ ನಯನಿ ಅವಸರದಲ್ಲಿ ಹೋಗಿದ್ ನೋಡಿದ್ಯಾ? ನೋಡ್ಲಿಲ್ಲ ಮಾಮ್. ತೋರಿಸ್ತೀನಿ ಬಾ. ಈ ಕೈಗೊಂದ್ಸಲ ಬದಲಾಯಿಸ್ಕೊಂಡ್ ಹೆಂಚಿನ ಮೇಲೆ ಹಾಕಿದ್ರೆ. ಯಾಕ್ರೆ ನೀವ್ ಹಾಕಿರ್ಚ್ಕೊಂಡ್ರಿ? ನೀವಿವತ್ ಚಪಾತಿ ಮಾಡಕ್ ಹೋಗ್ಬೇಡಿ. ಕೈಯಲ್ಲಿರೋ ಆ ಚಪಾತಿ ಹಿಟ್ಟನ್ ಕೂಡ ಎಲ್ಲಾದ್ರೂ ಇಟ್ಬಿಡಿ. ವಾಯ್, ನಾನ್ ಮಾಡ್ತೀನಿ ಚಿಕ್ಕಮ್ಮ, ಚೆನ್ನಾಗ್ ಬರುತ್ತೆ. ಚೆನ್ನಾಗಿರುತ್ತೆ. ಹೌದು. ಅಂದ್ರೆ ಏನ್ರೆ? ನಾನ್ ಮಾಡೋ ಚಪಾತಿಗಳು ತಿನ್ನಕ್ಕೂ ಆಗದೆ ಎಸೆಯಕ್ಕೂ ಆಗದೆ ವೇಸ್ಟ್ ಆಗತ್ತೆ ಅಂತನಾ ನಿಮ್ ಮಾತಿನ ಅರ್ಥ? ಅದು ಹಾಗಲ್ಲ ಆಂಟಿ. ನೋ, ಇನ್ನೇನು ಹೇಳ್ಬೇಡಿ. ನಾನು ಮಾಡ್ತೀನಿ, ನೀವೆಲ್ರೂ ತಿನ್ನಿ. ಅಯ್ಯೋ ಮಾಮ್, ನೀವ್ ಹೇಳ್ದಾಗೇನೆ ಚಪಾತಿ ಬಗ್ಗೆನೇ ಡಿಸ್ಕಷನ್ ಶುರು ಮಾಡಿದ್ದಾರೆ. ಆ ಹಿಟ್ಟಲ್ಲಿ ಏನಿದೆ ಅಂತ ಅಷ್ಟು ಆತಂಕ ಪಡ್ತಿದ್ದೀರಾ? ಏನಿಲ್ಲ ಅತ್ತೆ, ಅವ್ರವ್ರ ಕೆಲಸ ಅವ್ರವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೆ. ಆಂಟಿ, ನೀವೊಂದ್ ಸ್ವಲ್ಪ ಸೈಡಿಗೆ ಬನ್ನಿ. ಚಪಾತಿನ ನಾನು ನೈನಿ ಇಬ್ರು ಸೇರ್ಕೊಂಡು ಮಾಡ್ತೀವಿ. ಬನ್ನಿ. ನಾನು ಒಬ್ಳೆ ಮಾಡ್ತೀನಿ ಅಂತ ಹೇಳಿಲ್ವಾ? ಮಾಡು. ಮೊದ್ಲು ನಿಮ್ ಕೈಯಲ್ಲಿರೋದನ್ನ ಹಾಕಿ ಅತ್ತೆ. ಅಯ್ಯೋ ಬೇಡ ಬೇಡ, ನೀನ್ ಹಾಕು. ಬೇಡ ಅಂತ ಹೇಳ್ತಿದೀವಲ್ವಾ? ಹಾಗಾದ್ರೆ ಅದನ್ನ ಹಾಕ್ಲೇಬೇಕು. ಅತ್ತೆ, ತವಾ ಮೇಲೆ ಹಾಕಿ ನೀವು. ಹಾಕ್ತಾ ಇದೀನಿ. ಅಯ್ಯೋ ಹಾಕ್ತಾ ಇದೀನಿ. ಹಾಕ್ಬಿಟ್ಟೆ. ಚಿಕ್ಕಮ್ಮ ಬೇಡ. ಹಾ, ಉರಿತಾ ಇದೆ ಮಾಮ್. ಏನಾಯ್ತು? ಏನಾಯ್ತು ಅಂತ? ಏನಾಯ್ತು? ಹೆಂಚು ವಲ್ಲಭನ್ ಮುಖದ ಮೇಲೆ ಬಿತ್ತು. ಮಾಮ್, ಬಿಸಿ ಹಂಚು ಮುಖಕ್ಕೆ ತಾಕ್ತು. ಅದ್ರ ಹತ್ರ ಯಾಕೆ ಹೋಗಿದ್ದೆ ಬ್ರೋ? ಅಲೇ, ನಾನು ಹೋಗ್ಲಿಲ್ಲ ಕಣೋ, ಅದೇ ಬಂದು ನನ್ನ ಮುಖದ ಮೇಲೆ ಬಿತ್ತು. ಅದಕ್ಕೇನು ರೆಕ್ಕೆಗಳಿದೆಯೇನೋ ಹಾರ್ಕೊಂಬಂದು ಬೀಳೋದಕ್ಕೆ? ಅದೇ ಬಿತ್ತು, ನಾವು ನೋಡಿದೀವಿ. ಚಪಾತಿನ ಹಾಕ್ಬಿಡಿ ಅಂದ್ರು, ಹಾಕ್ಬಿಟ್ರು ಆಂಟಿ. ವಲ್ಲಭನ್ ಮುಖದ ಮೇಲ? ಆಹಾ, ಅಬ್ಬಾ ಇಲ್ಲ ವಿಶಾಲ್, ಹೆಂಚ್ ಮೇಲೆ. ಅದ್ರ ಮೇಲೆ ಹಾಕಿದ್ರೆ ನನ್ನ ಮುಖದ ಮೇಲೆ ಬಿತ್ತು ಕಣೋ. ಚಪಾತಿನ ಕೆಂಚು. ಬಾ, ಎಲ್ಲ ವಿಚಿತ್ರವಾಗಿದೆ. ಇಷ್ಟಕ್ಕೂ ಚಪಾತಿನ ಹೆಂಚ್ ಮೇಲೆ ಹಾಕ್ಬೇಡಂತ ಯಾರು ಹೇಳಿದ್ದು? ನಯನಿ ಮತ್ತು ಹಾಸಿನಿ ಹೇಳಿದ್ರು. ನೈನಿ ಎಲ್ಲೇ? ಏನೋ ನನ್ಗಂತೂ ಗೊತ್ತಿಲ್ಲ. ಹಿಟ್ಟು ಕಾಣಿಸ್ತಿಲ್ವಲ್ಲ? ಚಪಾತಿ ಮಾಡೋದಕ್ಕೆ ಉರಿತಾ ಇದೆ ಮಾಮ್. ಯಾಕೆ ಹಾಕ್ತಿದ್ಯಾ? ನನ್ ತಾಳಿ ತಣ್ಣಗಿರ್ಬೇಕಲ್ವಾ ಅತ್ತೆ? ಬೇಡ ಅಂತ ಹೇಳಿ ಅವಳಿಗೆ. ಅಯ್ಯೋ, ಕರ್ಕೊಂಡು ಹೋಗಿ ಮಾಮ. ಅಯ್ಯೋ ಅಯ್ಯೋ, ಕಣ್ಣ ಅಯ್ಯೋ, ಉರಿ ಉರಿ ಉರಿ.
ದೊಡ್ಡಪುಟ್ಟಮ್ಮ ಮುಖ ಯಾಕೆ ಹೀಗಾಗಿದೆ? ಹಿಟ್ಟಿನ ರೂಪದಲ್ಲಿ ಇದ್ದಿದ್ ನನ್ನ ದುರಂದರ ತಗೊಂಡ್ ಹೋಗಿ ಹಿಟ್ಟನ್ನ ತಟ್ಟಿ ಬಿಸಿ ಹೆಂಚಿನ ಮೇಲೆ ಹಾಕದ್ಲಲ್ಲ ನೈನಿ, ಸುಟ್ಟು ಹೀಗಾಗಿದೆ. ಅಯ್ಯೋ ಪಾಪ, ಹಿಟ್ಟನ್ನ ವಾಪಸ್ ಇಸ್ಕೊಳ್ಳೋಣ ಅಂದ್ರೆ ಮನೆಯವ್ರಿಗೆಲ್ಲ ಅನುಮಾನ ಬರ್ಬೋದು ಅಂತ ಸುಮ್ಮನಾದೆ. ನೋಡಿದ್ಯಾ, ಉಲುಚಿ ವಿಷಯದಲ್ಲಿ ಅವಸರ ಪಟ್ರೆ ಎಂತ ಅನಾಹುತ ಆಗ್ಬೋದು ಅಂತ. ಹಾಗಂತ ಮಗುನ ನೋಡೋಕ್ ಬರ್ದೆ ಸುಮ್ನೆ ಇರಕ್ಕಾಗತ್ತಾ? ಸುಟ್ರೆ ಸುಡ್ತು ಬಿಡು. ಹಾಗಂತ ಹೀಗೆ ಇರಕ್ಕಾಗತ್ತಾ? ಇರೋ ಅರ್ಶನ ತಗೊಂಡ್ಬರ್ತೀನಿ. ನಿಂತ್ಕೊ ನೈನಿ, ನೀನ್ ಯಾವ ಔಷಧಿ ಹಚ್ಚಿದ್ರು ಏನು ಪ್ರಯೋಜನ ಇಲ್ಲ. ಅದೇನ್ ಬಿಟ್ಟಮ್ಮ, ಉರಿತಿರುತ್ತೆ, ನೋವು ಕೂಡ ಆಗ್ತಿರುತ್ತೆ. ನೋವನ್ ತಡ್ಕೊಂಡು ಹೇಗಿರ್ತ್ಯಾ? ಇದಕ್ಕೆ ಔಷಧಿ ಇಲ್ಲ ಅಂತ ಅಲ್ಲ, ಅದಕ್ಕೆ ನೀನ್ ಮತ್ತೆ ಸಾಹಸ ಮಾಡ್ಬೇಕಾಗುತ್ತೆ. ಔಷಧಿ ಎಲ್ಲಿದೆ ಅಂತ ಹೇಳು ಬಿಟ್ಟಮ್ಮ, ನಾನು ತಗೊಂಡ್ಬರ್ತೀನಿ. ನಾನ್ ಹೇಳಿದ್ರೆ ನೀನ್ ಆ ಕೆಲ್ಸ ಮಾಡ್ತೀಯ ತಾನೆ? ಹೇಳಿದ್ರೆ ತಾನೇ ಗೊತ್ತಾಗೋದು. ಎಲ್ಲಿದೆ? ಈ ಮನೆಯಲ್ಲೇ. ಈ ಮನೆಲ ಎಲ್ಲಿದೆ? ನೈನಿ, ವಿಚಿತ್ರ ಅನ್ನಿಸ್ಬೋದು. ವಿಷಯ ಏನು ಅಂದ್ರೆ, ಈ ಗಾಯ ವಾಸಿ ಆಗ್ಬೇಕು ಅಂದ್ರೆ ಉಲುಚಿ ಪುಟ್ಟಿನೇ ಕರ್ಕೊಂಡ್ ಬರ್ಬೇಕು. ಮತ್ತೇನಾ? ನಾನ್ ಹೇಳಿಲ್ವಾ ಸಾಹಸ ಮಾಡ್ಬೇಕು ಅಂತ? ಅದ್ ಹಾಗಲ್ಲ ಬೊಟ್ಟಮ್ಮ. ಉಲುಚಿ ಪುಟ್ಟಿಗೋಸ್ಕರ ನೀನ್ ಬಂದಿದ್ಯಾ ಅಂತ ಗೊತ್ತಾದ್ರೆ ಸುಮನ ಏನ್ ಮಾಡ್ಬೋದು ಅಂತ ನನಗ್ ಭಯ ಆಗುತ್ತೆ. ನೀನ್ ನೋಡಿದ್ರೆ ಮಗುವಿಂದಾನೆ ನಿನ್ಗಾಗಿರೋ ಗಾಯ ವಾಸಿ ಆಗುತ್ತೆ ಅಂತಿದ್ಯಾ. ಪ್ರಕೃತಿ ಹಾಗಿದೆ ನೈನಿ, ಬದಲಾಯಿಸೋಕ್ಕಾಗಲ್ಲ. ನಿಜವಾಗ್ಲೂ ಇದು ಸಾಹಸನೇ. ಸುಮ್ಮನಂಗ್ ಕಾಣಿಸ್ಬಾರ್ದು ಅಂತ ಅಮ್ಮನವ್ರಿಗೆ ಅಂತ ಎತ್ತಿಟ್ಟಿದ್ ಹಿಟ್ಟನ್ನ ನಿನ್ಮೇಲ್ ಚೆಲ್ಲಿದ್ರಿಂದ ಏನಾಯ್ತು ಅಂತ ನಿನಗೆ ಗೊತ್ತು ಪೊಟ್ಟಮ್ಮ. ನಿನ್ ಮುಖ ಸುಡಕ್ಕೆ ಕಾರಣ ಕೂಡ ಅದೇ. ಆಗಿದ್ದೇನೋ ಆಗೋಯ್ತು, ಈಗೇನ್ ಮಾಡ್ಬೋದೋ ಅದನ್ನ ನೋಡು. ಮಗು ಇದ್ದ ಕಷ್ಟ ಆದ್ರೆ ಹಾವಾಗ ಬದಲಾದ್ಮೇಲೆ ಸುಮ್ಮನನ್ ಕಣ್ ತಪ್ಸಿ ಎತ್ಕೊಂಬರ್ತೀನಿ. ಹೇಗೆ? ಅಮ್ಮನವ್ರಿಗಿಟ್ಟಿರೋ ಸೀರೆ ಉಡ್ಸಿ ನಿನ್ ವೇಷನ ನಾನು ಬದಲಾಯಿಸ್ತೀನಿ. ನೀನ್ ಹಾಗೆ ಮಾಡಿದ್ರೆ ನಾನು ಎಲ್ರಿಗೂ ಕಾಣಿಸ್ಕೋತೀನಿ ನೈನಿ. ನಿನ್ನ ನೋಡಿದ್ರು ಮುಖ ಕಾಣಿಸ್ತಿರೋ ಹಾಗೆ ಏನಾದ್ರೂ ಒಂದ್ ಮಾಡೋಣ, ಸರಿನಾ? ಕತ್ಲಾದ್ಮೇಲೆ ಬಾಬುಟ್ಟಮ್ಮ. ಅಮ್ಮ, ಮಾಮ್, ನನ್ ಮೂಗ್ ಹೋಯ್ತು ಮಾಮ್. ಮಾಮ್, ಏ, ಸ್ವಲ್ಪ ಮಾಮ್, ನನ್ ಸುಮ್ನಿರು. ಮೂಗ್ ಸುಟ್ಟೋಯ್ತು ಏನದು ಚಿಕ್ಕ ಮಕ್ಳು ತರ? ಮಾಮ್. ಉಸಿರಾಡೋದಕ್ಕೂ ಆಗ್ತಾ ಇಲ್ಲ ಮಾಮ್. ಬಿಸಿ ತವ ಮೂಗ್ ಮೇಲೆ ಮುಖದ ಮೇಲೆ ಬಿತ್ತು. ಏನಾಯ್ತು ತಿಲೋತ್ತಮ್ಮ? ಅಯ್ಯೋ, ಏನ್ ಹೇಳೋದು ಸ್ವಾಮಿ, ಹೇಳಿದ್ರೆ ಅದು ವಿಚಿತ್ರ ಅನ್ಸತ್ತೆ. ಅಡ್ಗೆ ಮನೆಯಲ್ಲಿ ನನ್ನ ನಾದಿನಿ ದುರಂದರ ಚಪಾತಿ ಮಾಡ್ತಿದ್ರೆ ಬಿಸಿ ಹಂಚು ಹಾರ್ಕೊಂಡ್ ಬಂದು ಅವನ್ ಮುಖದ ಮೇಲೆ ಬಿತ್ತು. ಒಳ್ಳೇದು. ಈಗಾಗಿದೆಲ್ಲ ಒಳ್ಳೇದು ಅಂತಾರಲ್ಲ ಮಾಮ್. ಹಾಗೆ ಮಾಡ್ದವ್ರನ್ನ ಹಿಡ್ಕೊಳ್ಳೋಂತ ಅವಕಾಶ ಬಂದಿರೋದಕ್ಕೆ ಒಳ್ಳೇದು ಅಂತ ಇದ್ದೀನಿ. ಯಾರ್ ಮಾಡಿದ್ರು? ನನ್ ಮಗನ್ ಮೇಲೆ ಹೆಂಚ್ ಹಾರೋ ಹಾಗೆ ಯಾರ್ ಮಾಡಿದ್ರು? ದುರಂದರ ಅತ್ತೇನಾ? ಅಲ್ಲ, ಹಂಚಿನ ಮೇಲೆ ಇದ್ದಂತಹ ಆ ಹಿಟ್ಟು ಹಾಗೆ ಮಾಡಿದ್ದು. ಹಾ? ಲಟ್ಟಣಿಗೆಯಿಂದ ಹಿಟ್ಟನ್ನ ಲಟ್ಟಿಸ್ಬೋದು ಸ್ವಾಮಿ. ಹಿಟ್ಟೆ ಲಟ್ಟಣಿಗೆ ಆಗಿರೋ ನನ್ ಮಗನ್ನ ಹೇಗ್ ಮೊಟಕುತ್ತೆ? ಗುಂಡಿಗೆ ಗಟ್ಟಿಯಾಗಿತ್ತು ಅಂತಂದ್ರೆ ವಿವರವಾಗಿ ಹೇಳ್ತೀನಿ. ಹೇಳಿ ಸ್ವಾಮಿ. ಪೂಜೆ ಮನೆ ಹತ್ರ ಆಗ್ಲಿ, ತುಳಸಿ ಕಟ್ಟೆ ಹತ್ರ ಆದ್ರೂ ಆಗ್ಲಿ, ರಂಗೋಲಿ ಹಾಕೋದಿಕ್ಕೆ ಹಿಟ್ಟನ್ನು ಕೂಡ ಬಳಸ್ತಾರೆ. ಹೌದು, ನಯನಿ ಹಾಗೆ ಮಾಡೋದನ್ನ ನಾನು ತುಂಬಾ ಸಲ ನೋಡಿದ್ದೀನಿ ಸ್ವಾಮಿ. ಆ ಹಿಟ್ಟನ್ನ ಚಪಾತಿ ಮಾಡೋ ಹಿಟ್ಟಿನ ಜೊತೆ ಸೇರಿಸಿದ್ದಕ್ಕೆ ಅದಕ್ಕೆ ಮಂತ್ರಶಕ್ತಿ ಬಂದಿದೆ. ಆ ನಯನಿ ಯಾಕೆ ಹಾಗೆ ಮಾಡಿದ್ಲು? ನಮ್ಮೇಲೆ ಪ್ರಯೋಗ ಮಾಡೋದಕ್ಕ ಸ್ವಾಮಿ? ಅಲ್ಲ, ಹಾವಿನ ಮೇಲೆ ಹಿಟ್ಟು ಬಿದ್ದರೆ ಅದು ತಡ್ಕೊಳ್ಳೋದಿಲ್ಲ. ನನ್ನ ಅನಿಸಿಕೆ ಪ್ರಕಾರ ನಯನಿ ಹಿಟ್ಟನ್ನ ನಿಮ್ಮ ಮನೆಗೆ ಬಂದಿರೋ ಯಾವುದೋ ಒಂದು ಹಾವಿನ ಮೇಲೆ ಹಾಕಿದ್ದಾಳೆ. ಆ ಹಿಟ್ಟು ಮುದ್ದೆ ಆಗಿ ಹೋಗಿದೆ. ಆ ಮುದ್ದೆಯನ್ನು ತಗೊಂಡು ಯಾರೋ ನಿಮ್ಮ ಮನೇಲಿ ಚಪಾತಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ.
ಹೌದು ಸ್ವಾಮಿ, ನೀವೇನ್ ಹೇಳ್ತಿದ್ದೀರೋ ಅದೇ ನಡೆದಿರೋದು. ನಯನಿ ಹತ್ರ ಯಾಕೆ ಹಿಟ್ಟಿದೆ ಅಂತ ಆಗ ಯೋಚನೆ ಮಾಡಿರ್ಲಿಲ್ಲ. ಅವಾಗ ಸುಮನಾಗೆ ಡೌಟ್ ಬಂತು ಮಾಮ್. ನಾನು ಹೇಳಿದ್ನಲ್ಲೋ, ನಯನಿ ಯಾಕೋ ಆತಂಕದಲ್ಲಿದ್ದಾಳೆ ಅಂತ. ನಾಗರಾಜ ಬಂದಿದ್ನೋ ದೊಡ್ಡ ಬೊಟ್ಟಮ್ಮ ಬಂದಿದ್ಲೋ ಗೊತ್ತಿಲ್ಲ, ಆದ್ರೆ ಹಿಟ್ಟು ಚಪಾತಿ ತರ ಹೆಂಚ ಮೇಲೆ ಬಿದ್ದ ತಕ್ಷಣ ಹೆಂಚನ್ನೇ ಹಾರಿಸ್ಬಿಡ್ತು. ಸರಿಯಾಗಿ ಬಿದ್ದು ನನ್ ಮೂಗ್ ಸುಟ್ಟು ಹೋಯ್ತು. ನಯನಿ ನಮ್ ಕಣ್ ತಪ್ಸಿ ಏನೋ ಮಾಡ್ಬೇಕು ಅಂದ್ಕೊಂಡಿದ್ದಾಳೆ ಕಣೋ. ಅದೇನು ಅಂತ ತಿಳ್ಕೋಬೇಕು. ನಿನ್ನ ನನ್ನ ಸಾಯಿಸೋದಿಕ್ಕೆ ಪ್ರಯತ್ನ ಪಟ್ಟ ಮಗುನ ಹುಷಾರಾಗಿ ಪರೀಕ್ಷೆ ಮಾಡಕ್ ಹೇಳಿದ್ದೆ, ಮಾಡದ್ರ? ಸುಮ್ನೆ ರೀ ಸ್ವಾಮಿ, ನೀವು ಕೈನ ಟಚ್ ಮಾಡೋದಕ್ಕೆ ಹೇಳಿದ್ರಿ. ಮಾಮ್ ನೀವು ಹೇಳ್ದಾಗೆ ಮಾಡಿದ್ರು, ಏನೂ ಆಗ್ಲಿಲ್ಲ. ಆದ್ರೆ ಸ್ವಾಮಿ, ಚಿಕ್ಕ ಮಕ್ಳುಗಳೆಲ್ಲ ಕೈಗೆ ಹಾಕೊಳ್ಳೋ ಅಂತ. ಏಯ್, ಈಗ ಸುಮ್ನಿರೋ. ಅವ್ರನ್ನ ಅವಮಾನ ಮಾಡೋ ತರ ಮಾತಾಡ್ಬೇಡ. ತಿಲೋತ್ತಮ, ಎಲ್ಲೋ ಜಾಗ್ರತೆ ವಹಿಸಿರೋದು ಅಥವಾ ಎಲ್ಲೋ ಒಂದ್ ಕಡೆ ಎಡವಟ್ಟಾಗಿರುತ್ತೆ. ಸರಿ ಸ್ವಾಮಿ, ಆ ಮಗು ಗಾಯತ್ರಿ ಅಲ್ಲ ಅಂತ ನನಗ್ ಗೊತ್ತಾಗಿದೆ. ಇನ್ನೊಂದ್ಸಲ ಆಗ್ಬಾರ್ದೇನಾದ್ರೂ ಆದ್ರೆ ಆಗ ಹೇಳ್ತೀವಿ. ಸರಿಯಾಗಿದ್ರೆ ಮನೆಗೆ ಹೋಗಿ ಆ ನೈನಿ ಏನ್ ಮಾಡ್ತಾಳೆ ಅಂತ ನೋಡೋಣ. ಬನ್ನಿ ಮಾಮ್. ನಮಸ್ಕಾರ ಸ್ವಾಮಿ. ಸಾಕ್ ಬನ್ನಿ ಮಾಮ್, ನಾನು ಮಾಡಿದಾಯ್ತಲ್ಲ. ಮೂರ್ಖರು ಕಣ್ಣು ಮುಂದೆ ಇದ್ರೂ ಕೂಡ ಕಂಡು ಹಿಡಿಯಕ್ಕಾಗ್ತಾ ಇಲ್ಲ. ದೊಡ್ಡ ಬೊಟ್ಟಮ್ಮ ಯಾವಾಗ ಬರ್ತಾರೋ ಏನೋ, ಯಾಕೋ ನೈನಿ ಬಂದೇ ಇಲ್ಲ ನೋಡು. ಯಾರಾದ್ರೂ ನೋಡಿದ್ರೆ ಹಾಲನ್ನ ಬೌಲಲ್ಲಿ ಇಟ್ಕೊಂಡು ಯಾಕೆ ನಿಂತ್ಕೊಂಡಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ. ನಿನ್ ಮಗನ್ಗೆ ಅಂತ ಹೇಳು ಹಾಸಿನಿ, ಗ್ಲಾಸಲ್ಲಿ ಕುಡ್ಸೋದ್ ಬಿಟ್ಟು ಇದ್ರಲ್ಲಿ ಯಾಕೆ ಇಟ್ಕೊಂಡಿದ್ಯಾ ಅಂತ ಅದುರ್ದು ಅಂಟಿ ಕ್ವೆಶ್ಚನ್ ಮಾಡ್ತಾರೆ. ನೈನಿ ಬರ್ತಿದ್ದಾಳೆ. ಬಾ ನೈನಿ, ಯಾಕೆ ಲೇಟ್ ಆಗೋಯ್ತು? ದೊಡ್ಡ ಬೊಟ್ಟಮ್ಮಂಗೆ ಸೀರೆ ಉಡ್ಸಕ್ಕೆ ಲೇಟ್ ಆಯ್ತಕ್ಕ. ಅವ್ರಿಗೆ ಸೀರೆ ಉಡ್ಸೋದಕ್ಕೂ ಬರಲ್ವಾ? ಮನೆಯವರು ಗುರ್ತು ಹಿಡಿಬಾರ್ದು ಅಂದ್ರೆ ವೇಷಭೂಷಣ ಎಲ್ಲ ಬದಲಾಯಿಸ್ಬೇಕಲ್ವಾ ಹಾಸಿನಿ? ಅದಕ್ಕೆ ಸಮಯ ಆಗಿರುತ್ತೆ. ಹೌದು ಡಮ್ಮಕ್ಕ, ದೊಡ್ಡ ಬೊಟ್ಟಮ್ಮ ಮನೆಗೆ ಬರ್ತಿದ್ದಾಳೆ. ನೀವು ಲುಚ್ಚಿ ಪುಟ್ಟಿನ ಕರ್ಕೊಂಬನ್ನಿ. ಮಗು ಆಗಿದ್ರೆ ಕಂಕ್ಳಲ್ಲಿ ಎತ್ಕೋಬೋದಾಗಿತ್ತು. ಹಾವಿನ ಮರಿ ಅಂದ್ರೆ ಹೇಗೆ ಎತ್ಕೊಂತೀಯ ನೈನಿ? ಹಾಲು ಕೊಡ್ತೀವಿ ಅಂತ ಆಸೆ ತೋರಿಸಿ ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ವಲ್ಲ. ಹೌದಲ್ವಾ? ನೀನಿರೋದನ್ನೇ ಮರ್ತು ಬಿಟ್ಟಿದ್ದೀನಿ ನೋಡು. ಡಮಕ್ಕ, ಉಲುಚಿನ ಕರ್ಕೊಂಡ್ ಬರೋಣ ಬಾ. ಒಂದ್ ನಿಮಿಷ. ದೊಡ್ಡ ಬೊಟ್ಟಮ್ಮ ಉಟ್ಕೊಂಡಿರೋ ಸೀರೆ ಅಮ್ಮನವ್ರಿಗೆ ಎತ್ತಿಟ್ಟಿದ್ದು. ಆ ಸೀರೆ ಉಟ್ಕೊಳ್ಳೋದಕ್ಕೆ ಅದೃಷ್ಟ ಮಾಡಿದ್ಲವಳು. ದುರಾದೃಷ್ಟ ಏನಂದ್ರೆ ಆ ಸೀರೆಲ್ ಅವಳು ಎಲ್ರಿಗೂ ಕಾಣಿಸ್ತಾಳೆ. ಈಗೇನ್ ಮಾಡೋದು? ವೇಷಭೂಷಣ ಸ್ವಲ್ಪನಾದ್ರೂ ಬದಲಾಗಿರೋದ್ರಿಂದ ನಾವೇ ಅವಳನ್ನ ಗೊತ್ತಿರೋಳ್ ತರ ಮಾತಾಡಿಸ್ಬೇಕು. ನಾಗವೇಣಿ ಆಗಿರೋದ್ರಿಂದ ಇವತ್ತೊಂದಿನ ನಾಗಲಕ್ಷ್ಮಿ ಅನ್ನೋ ಹೆಸರಲ್ಲಿ ಕರೆಯೋಣ. ಬಾರಮ್ಮ ನಾಗಲಕ್ಷ್ಮಿ ಬಾಬಾ. ಟೈಮ್ ಆಗ್ತಿದೆ ಅಕ್ಕ. ಹೊರಡ್ತಿದ್ದೀವಿ ನೈನಿ. ಡಮ್ಮು ಕಮ್ಮ ಬಾ. ದೊಡ್ಡ ಪುಟ್ಟಮ್ಮ ಬಾ. ಇತ್ತಗೋ. ದೊಡ್ಡ ಬೊಟ್ಟಮ್ಮ ಉಲುಚಿನ ಹಾಸಿನಿ ಅಕ್ಕ ಕರ್ಕೊಂಬರ್ತಿದ್ದಾರೆ. ಉಲುಚಿ ಬಂದ್ಲು ಅಂದ್ರೆ 2 ನಿಮಿಷದಲ್ಲಿ ನನ್ಗಾಗಿರೋ ಈ ಗಾಯನೆಲ್ಲ ಪೂರ್ತಿ ವಾಸಿ ಮಾಡ್ತಾಳೆ ನೈನಿ. ಸೆರಗ್ ಹೀಗೆ ತಲೆ ಮೇಲೆ ಇರ್ಲಿ ಬೊಟ್ಟಮ್ಮ, ತಲೆ ಎತ್ತಬೇಡ. ಆಯ್ತು ನೈನಿ. ನೈನಿ, ಯಾರಮ್ಮ ಇವರು? ಯಾರಾದ್ರೆ ನಿಂಗ್ಯಾಕೆ? ಕೇಳ್ಬೇಕಲ್ವೇನ್ರಿ? ಅತ್ತೆನೋ ಚಿಕ್ಕಮ್ಮನೋ? ನಮಗಿನ್ಯಾರು ಸಂಬಂಧಿಕರಿದ್ದಾರೆ? ಗೆಸ್ಟ್ಗಳೇ ಜಾಸ್ತಿ. ಈ ಅಮ್ಮನು ನಮ್ಮ ಜೊತೆ ಇರ್ತಾರ ಏನು? ನೈನಿ ಯಾರು? ಪಕ್ಕದ ಬೀದಿಲೇ ಇರ್ತಾರೆ ಯಜಮಾನ್ರೆ. ಇವ್ರ ಮಗಳು ಸೀಮಾ ಅಂತ ಅಂತೆ. ಫಂಕ್ಷನ್ ಕರೆಯೋಕ್ಕೆ ಅಂತ ಕುಂಕುಮ ಕೊಡಕ್ಕೆ ಬಂದಿದ್ದಾರೆ.
ಇವ್ರ ಮಗ್ಳಿಗ್ ಡೆಲಿವರಿ ಆಗ್ತಿದ್ರೆ ಇವ್ರು ಯಾಕೆ ಸೆರೆಗ್ ಹೊತ್ಕೊಂಡಿದ್ದಾರೆ? ನಾಚಿಕೆನಾ? ಏಯ್, ದೊಡ್ಡವ್ರಿಗೆ ಹಾಗೆಲ್ಲ ಅಂತಾರೇನೆ. ತಮಾಷೆ ಯಾಕೆ ಕೇಳಿದ್ರು ಅದು ಪ್ರಶ್ನೆನೇ ಅಲ್ವಾ ವಿಕ್ರಾಂತ್? ನಾವು ದಕ್ಷಿಣ ಭಾರತದವರು. ಹೆಣ್ಮಕ್ಳು ನಮ್ಮ ಮನೆ ಹೊಸ್ಲು ದಾಟದ್ಮೇಲೆ ಸೆರಗ್ನ ಹೀಗೆ ಹಾಕೊಂಡಿರ್ಬೇಕು. ಮುಖನೂ ತೋರ್ಸಲ್ವಾ? ಈಗ ನೀನು ಅವ್ರನ್ನ ನೋಡ್ಬೇಕವಲ್ಲ ಬಾ. ಹೆಣ್ಮಕ್ಳ ಕುಂಕುಮ ಹಚ್ಚಿಸ್ಕೊಂಡು ಬಾಗ್ನ ಕೊಟ್ಟು ಕಳ್ಸಿ. ಕರೆಕ್ಟಾಗಿ ಹೇಳಿದ್ರಿ ಚಿಕ್ಕಪ್ಪ. ಬಾಗ್ನ ತರಕ್ಕೆ ಅಂತ ಹಾಸಿನಿ ಅಕ್ಕ ಹೋಗಿದ್ದಾರೆ. ಆಂಟಿ, ನೀವು ಕುಂಕುಮ ಇಡಿ. ಸರಿ. ದಮ್ಮಕ್ಕ, ಉಲುಚಿ ಎಲ್ಲಿ? ಉಲುಚಿ 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 ಉಲುಚಿ, ಬಾ ಅಮ್ಮ ನೀನು. ಉಲುಚಿ ಉಲುಚಿ ಯಾವ ಮೂಲೆಲೋ ಇಲ್ಲ ಪೆಟ್ಟಿಗೆ ಸಂದಿಲೋ ಇಲ್ಲ ಮಂಚದ ಕೆಳಗೋ ಇರ್ಬೋದು. ಹಾಲಿನ ಬಟ್ಲು ಕೊಡು ಹಸಿನಿ. ನೀನ್ ಕುಡಿತೀಯಾ? ಕುಡಿಸ್ತೀನಿ. ಎಲ್ಲಿದ್ದಾಳೆ? ಬರ್ತಾಳೆ. ಇಲ್ಲಿ ಕೊಡು ಮೊದಲು. ಅಷ್ಟ್ರಲ್ಲಿ ನೀನು ಒಂದು ಸೀರೆ ತಗೊಂಬ. ಈ ಸೀರೆ ತುಂಬಾನೇ ಚೆನ್ನಾಗಿದೆ ಅಲ್ವಾ? ಅಯ್ಯೋ, ಬಾಗಿನ ಕೊಡಕ್ಕೆ. ಉಲ್ಲುಚಿ ಉಲ್ಲುಚಿ, ಹಾಲು ಕುಡಿವಂತೆ ಬಾಮ್ಮ. ಸೀರೆ ರೆಡಿ. ಆ ಸೀರೆ ಕೊಡು ಹಸಿನಿ. ಉಲುಚಿ, ಈ ಸೀರೆ ಒಳಗೆ ಹೋಗು. ನಿಮ್ಮಮ್ಮ ನಾಗವೇಣಿ ನಿನ್ಗೋಸ್ಕರ ಕಾಯ್ತಿದ್ದಾಳೆ. ಮುಖಕ್ಕೆ ಗಾಯ ಆಗಿದೆ, ನೀ ಬಂದ್ರೆ ವಾಸಿ ಆಗತ್ತಂತೆ. ಉಲುಚಿಗೆ ಗೊತ್ತು. ಹೇಗೆ? ಗೊತ್ತಾಗೋಗತ್ತೆ. ಬೇರೆ ಹಾವಿಗೇನಾದ್ರೂ ಗಾಯ ಆದ್ರೆ ಕಂಡು ಹಿಡಿಯುತ್ತೆ. ಓ, ಈ ಸೀರೆನೇ ನಾಗವೇಣಿಗೆ ನಾವು ಕೊಡೋಣ. ಕಣ್ಣಿಗೆ ಒತ್ಕೋಬೇಕಾದ್ರೆ ಉಲುಚಿ ಸಹಾಯ ಮಾಡ್ತಾಳೆ. ಇಲ್ಲಿವರೆಗೂ ಸಕ್ಸಸ್ ಆಗಿದ್ದೀವಿ ಡಮ್ಮಕ್ಕ. ಇನ್ ಮಿಕ್ಕಿರೋ ಕೆಲ್ಸನೂ ಸಕ್ಸಸ್ಫುಲ್ ಆಗ್ಬಿಟ್ರೆ ಅಷ್ಟೇ ಸಾಕು. ನಡಿ. ನಿನ್ ಹೆಸರೇನಮ್ಮ? ನಾಗಲಕ್ಷ್ಮಿ ಅಂತ. ತುಂಬಾ ಒಳ್ಳೆ ಹೆಸರು. ನಮ್ಮ ಮನೇಲಿ ನಾಗರಹಾವುಗಳಿದೆ ಅನ್ನೋದು ಗೊತ್ತಾ? ವಲ್ಲಭ್ರು, ಮನೆ ವಿಷಯನ ಹೊರಗಿನವ್ರ ಜೊತೆಗೆ ಹಂಚ್ಕೋಬಾರ್ದು. ಅವ್ರು ಬಂದಿರೋ ಕೆಲಸ ಏನು? ನೀನು ಹೇಳ್ತಿರೋದೇನು ವಲ್ಲಭ? ಸರಿ ಬಿಡಿ. ಹಾ, ಚಿಕ್ಕದಾಗಿಡಿ. ದೊಡ್ಡದಾಗ ಹಚ್ಚಿಸ್ಕೊಳ್ಳೆ. ನೀನು ಎಷ್ಟು ದೊಡ್ಡದಾಗ ಹಚ್ಚಿಸ್ಕೋತೀಯೋ ನನ್ನ ಯಶು ಅಷ್ಟೇ ಹೆಚ್ಚಾಗತ್ತೆ. ಇವ್ರ ಮಾತು ಇದ್ದಿದ್ದೆ ಬಿಡಿ. ಚಿಕ್ಕದಾಗಿ ಹಚ್ಚಿ ನಾಗಲಕ್ಷ್ಮಿ. ಹಾಗೆ ಆಗ್ಲಿ. ನನ್ ಮಗಳು ಸೀಮಂತಕ್ಕೆ ತಪ್ಪದೇ ಬರ್ಬೇಕು ನೀವು. ಮನೆಗ್ ಬಂದ ಕರೆದ ಮೇಲೆ ಬರಲ್ಲ ಅಂತೀವಾ? ಸುಮನ, ಮುಂದೆ ಬಾ. ಕುಂಕುಮನೇ ಅಲ್ವಾ ಕೈಡೋದು? ನಾವು ಸೀರೆ ಕೊಡ್ತಿದೀವಿ ನಾಗಲಕ್ಷ್ಮಿ ಆಂಟಿಗೆ. ಇವಳು ನಿನಗೆ ಗೊತ್ತಾ ಹಾಸಿನಿ? ಯಾಕೆ ಗೊತ್ತಿಲ್ಲ, ಅವಾಗ ನೋಡ್ತಾ ಇರ್ತೀವಲ್ವಾ. ಮುಖಾನೇ ತೋರಿಸ್ತಾರ ಇವ್ರನ್ನ. ನೀನ್ ಯಾವಾಗ ನೋಡಿದ್ಯಾಕ?